ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಅಂದರೆ ನಾವು ಇವುಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಎಂಬುದನ್ನು ನೋಡೋಣ. ಹಿ ಅಂದರೆ ಅವನು, ಅವನಂದರೆ ನಾವು ಗಂಡಸರ ಹೆಸರುಗಳನ್ನು ಹೇಳ್ತೀವಲ್ಲ, ಅದಕ್ಕೆ ನಾವು ಹಿ ಅನ್ನು ಯೂಸ್ ಮಾಡ್ತೀವಿ. ಅದನ್ನು ನಾವು ಅವನು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಕೆಲವೊಂದು ಉದಾಹರಣೆ ಜೊತೆಗೆ ನಾನು ತೋರಿಸಿದ್ದೀನಿ. ಅಂದರೆ ನಾವು ಫಾದರ್, ಬ್ರದರ್, ಅಂಕಲ್, ಗ್ರ್ಯಾಂಡ್ಪ, ರಮೇಶ್, ಆನಂದ್, ಮಂಜುನಾಥ್, ಮೊಹಮ್ಮದ್, ರಾಜೇಶ್, ಅರುಣ್, ಅಮಿತ್, ಸಂತೋಷ್, ದಿನೇಶ್, ಅರುಣ್, ಅಮಿತ್, ಪವನ್, ಪ್ರವೀಣ್, ಚಿರಾಗ್, ಚಿರಂಜೀವಿ, ಕಾರ್ತಿಕ್, ನಾಗೇಶ್, ನರೇಂದ್ರ ಇವೆಲ್ಲ ಎಕ್ಸಾಂಪಲ್ಗಳನ್ನು ಗಂಡಸರ ಎಕ್ಸಾಂಪಲ್ಗಳಿಗೆ ನಾವು ಹಿ ಅಂತ ಯೂಸ್ ಮಾಡ್ತೀವಿ. ಸೆಂಟೆನ್ಸ್ನಲ್ಲಿ ನಾವು ಇವುಗಳೆಲ್ಲ ಹೆಸರುಗಳು ಬಂದಾಗ ನಾವು ಇವುಗಳಿಗೆ ನಾವು ಹಿ ಅಂತ ಹಾಕ್ತೀವಿ. ಶಿ ಅಂದರೆ ಅವಳು, ಅವಳಂದರೆ ನಾವು ಹೆಂಗಸರಿಗೆ ನಾವು ಶಿ ಪದವನ್ನು ಯೂಸ್ ಮಾಡ್ತೀವಿ. ಶಿ ಅಂದರೆ ಅವಳು. ಫಾರ್ ಎಕ್ಸಾಂಪಲ್, ಮದರ್, ಸಿಸ್ಟರ್, ಆಂಟಿ, ಗ್ರ್ಯಾಂಡ್ಮಾ, ಪ್ರಗತಿ, ದೀಪಾ, ಪದ್ಮಾ, ರಾಜೇಶ್, ಪ್ರಿಯಾಂಕಾ, ಪವಿತ್ರ, ಅನುಷಾ ಈ ರೀತಿ ನಾವು ಹೆಂಗಸರ ಹೆಸರುಗಳಿಗೆ ನಾವು ಶಿ ಪದವನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಮುಂದೆ ನಾವು ಇಟ್ ಅಂದರೆ ಅದು ಅಂದರೆ ನಾವು ಎಕ್ಸಾಂಪಲ್ವಾಗಿ ಟೈಗರ್, ಲಯನ್, ಪಿಕಾಕ್, ಮ್ಯಾಂಗೋ, ಇಂಡಿಯಾ, ಫ್ಲಾಗ್, ವಿಲೇಜ್, ಡೈಮಂಡ್, ಸ್ನೇಕ್, ಯೂನಿವರ್ಸಿಟಿ, ಕೌ, ಡಾಗ್, ಶೀಪ್, ಸ್ಟಾರ್, ಮೂನ್, ಸನ್, ಪ್ಲಾಂಟ್, ರೋಸ್, ಬಟರ್ಫ್ಲೈ, ನೆಟ್ವರ್ಕ್, ಗೌರ್ಮೆಂಟ್, ವಾಟರ್, ರಿಂಗ್, ಬ್ಲಡ್, ಜಿರಾಫೆ, ಹಾಸ್ಪಿಟಲ್, ಆಂಬ್ಯುಲೆನ್ಸ್, ಪ್ರಾಪರ್ಟಿ, ಲೆಟರ್, ಪಪ್ಪಿ, ಡೊಂಕಿ, ಮಂಕಿ, ಆಫೀಸ್, ಆರೆಂಜ್, ಕಿಂಗ್, ಟಂಗ್ ಇದೇ ರೀತಿ ಕೆಲವೊಂದು ಶಬ್ದಗಳೇ ನಾವು ಇಟ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಥರ್ಡ್ ಪರ್ಸನ್ ಪ್ಲೂರಲ್ ದೇ ಇವುಗಳ ಎಕ್ಸಾಂಪಲನ್ನು ನೋಡೋಣ. ಪೇರೆಂಟ್ಸ್, ಸಿಸ್ಟರ್ಸ್, ಬ್ರದರ್ಸ್, ಲಾಯರ್ಸ್, ಟೀಚರ್ಸ್, ಬಾಯ್ಸ್, ಡ್ರೈವರ್ಸ್, ಆ್ಯಕ್ಟರ್ಸ್, ಸ್ಟೂಡೆಂಟ್ಸ್, ಅದೇ ಎಂಪ್ಲಾಯೀಸ್, ಮ್ಯಾನೇಜರ್ಸ್, ಪ್ರೊಫೆಸರ್ಸ್, ಗರ್ಲ್ಸ್, ಲೇಬರ್ಸ್, ವರ್ಕರ್ಸ್, ಪೀಪಲ್, ಚಿಲ್ಡ್ರನ್, ಗ್ರ್ಯಾಂಡ್ ಪೇರೆಂಟ್ಸ್, ರಮೇಶ್ ಆ್ಯಂಡ್ ನಾಗೇಶ್, ಸೋನು ಆ್ಯಂಡ್ ಮೋನು, ಡಾಕ್ಟರ್ ಆ್ಯಂಡ್ ಪೇಷಂಟ್ ಮತ್ತು ನರ್ಸಸ್ ಇವೆಲ್ಲಗಳು ದೇಗೆ ಎಕ್ಸಾಂಪಲ್ಗಳು. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.